ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್. ಮಗ, ಇವತ್ತು ನಡೆದಂಥ ಎಲಿಮಿನೇಟರ್ ಮ್ಯಾಚರಲ್ಲಿ DC ಅವರು ಗುಜರಾತ್ ಜೈಂಟ್ಸ್ ವಿರುದ್ಧ ಭರ್ಜರಿ ಗೆದ್ದು ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಗೈಸ್. ಸತತವಾಗಿ ನಾಲ್ಕು ಆವೃತ್ತಿಯಲ್ಲೂ ಫೈನಲ್ಗೆ ಎಂಟ್ರಿ ಕೊಟ್ಟ ಏಕೈಕ ಟೀಮ್ ಆಗುತ್ತೆ DC ಅವ್ರದ್ದು. ಕ್ರೇಜಿ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಕಡೆ 4 ಆವೃತ್ತಿಯಲ್ಲಿ ಎಲ್ಲೋ ಒಂದು ಕಡೆ ಅವ್ರಿಗೆ ಲಕ್ಕಿಲ್ಲ ಅಂತ ನನಗನ್ನಿಸ್ತಾ ಇತ್ತು. ಆದರೆ ಈ ಸಲ ಈ ಆವೃತ್ತಿಯಲ್ಲಿ 2026 WPL ಎಲ್ಲೋ ಒಂದು ಕಡೆ ಅವ್ರಿಗೆ ಲಕ್ಕಿದೆ ಅಂತ ಅನ್ಸುತ್ತೆ ಗುರು. ಯಾಕೆ ಅಂತಂದರೆ ನೋಡಿ, ಒನ್ಸ್ ಅಪಾನ್ ಎ ಟೈಮಲ್ಲಿ ಟೇಬಲ್ ಬಾಟಮಲ್ಲಿ ಇದ್ದಂಥ DC ಅವರು ಹೆಂಗೆ ಫಿನಿಕ್ಸ್ ಪಕ್ಷಿ ಥರನೇ ಎದ್ದು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಯಾವ ಥರ ಕ್ರೇಜಿ, ಸತತವಾಗಿ 3 ಮ್ಯಾಚ್ಗಳು ಗೆದ್ಕೊಂಡು ಫೈನಲ್ಗೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಜೆಮಿಮಾ ರೋಡ್ರಿಗ್ಸ್ ಆತ ಒಂದು ಕ್ಯಾಪ್ಟನ್ಸಿ ಸಖತ್ ಇಷ್ಟ ಆಯಿತು ಗುರು ನನಗಂತೂ. ಇವಾಗ ಇವತ್ತಿನ ಮ್ಯಾಚ್ ಬಗ್ಗೆ ಬರೋದಾದರೆ, ಏನು DC ಅವರು ಗುಜರಾತ್ ಜೈಂಟ್ಸ್ ಅವ್ರಿಗೆ ಫಸ್ಟ್ ಬ್ಯಾಟಿಂಗ್ ಆಡೋಕೆ ಹೇಳ್ತಾರೆ. ಆದರೆ ಗುಜರಾತ್ ಜೈಂಟ್ಸ್ ಅವರು ಸ್ಟಾರ್ಟಿಂಗ್ ಪವರ್ ಪ್ಲೇಯಲ್ಲಿ 3-4 ವಿಕೆಟ್ ಕಳ್ಕೊಂಡು ಕೊಲ್ಯಾಪ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಲ್ಲಿಂದ ನಾವೇನು ಒಂದು 100-120 ಅಷ್ಟರೊಳಗಡೆ ಕಟ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಬೆತ್ ಮೂನಿಯವರು ಮತ್ತು ಆಸೀಸ್ ಆಟಗಾರ್ತಿ ಅಂತ ಈ ಬೆತ್ ಮೂನಿ ಮತ್ತು ಜಾರ್ಜ್ ವೇರಮ್ ಇವರಿಬ್ಬರು ಒಂದು ಲೆವೆಲ್ಗೆ ತೊಗೊಂಡೋಗ್ತಾರೆ ಅಂತ ಹೇಳ್ಬೋದು. ಟೋಟಲ್ ಆಗಿ ಬೆತ್ ಮೂನಿಯವರು 68 ಏನೋ ಹೊಡಿತಾರೆ, ಮತ್ತು ಜಾರ್ಜ್ ವೇರಮ್ ಅವರು 45 ಏನೋ ಹೊಡಿತಾರೆ. ಇವರಿಬ್ಬರು ಕಾಂಟ್ರಿಬ್ಯೂಟಿಂದ ಇದು ಗುಜರಾತ್ ಟೀಮು 168 ಅನ್ನು ಟಾರ್ಗೆಟ್ ಕೊಡ್ತಾರೆ DC ಅವ್ರಿಗೆ. ಈ ಟಾರ್ಗೆಟ್ನ ಬೆನ್ನತ್ತದಂಥ DC ಅವರು ಏನು ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಶಿಫಾಲಿ ವರ್ಮನ್ ಮತ್ತು ಎಜಿಲ್ಲಿ ಅವರು ಯಾವ ಥರ ಸ್ಟಾರ್ಟ್ ಮಾಡ್ತಾರೆ ಅಂದರೆ 6 ಓವರ್ಗೆ 68 ರನ್ ಹೊಡೆದು ಬಿಸಾಕ್ತಾರೆ. ಅಲ್ಲಿಂದ ನಮ್ಗೆ ಗೊತ್ತಾಗೋಯ್ತು ಇವರು ಮ್ಯಾಚು ಗುಜರಾತ್ ಜೈಂಟ್ಸಿಂದ ಕಿತ್ಕೊಂಡು ಹೋಗಿದ್ದಾರೆ ಅಂತಲೂ ಹೇಳ್ಬೋದು. ತುಂಬ ದೂರಿಗೆ ಎತ್ಕೊಂಡು ಹೋಗ್ಬಿಟ್ರು ಒಂದೇ ಸಲ. ಆಮೇಲೆ ಫಸ್ಟ್ ಪಾರ್ಟ್ನರ್ಶಿಪ್ ನೋಡಿ ಗೈಸ್, 90 ಏನೋ ಬರುತ್ತೆ, ಅಲ್ಲೇ ನಮಗೆ ಕೊಲ್ಯಾಪ್ಸ್ ಆಗೋದ್ರು ಅಂತ ಹೇಳ್ಬೋದು. ಗುಜರಾತ್ ಜೈಂಟ್ಸ್ ಅವರು ಓಪೇ ಬಿಟ್ಬಿಟ್ರು. ಅಲ್ಲಿಂದ ಎಜಲ್ಲಿ ಅವ್ರು ಔಟ್ ಹೋಗ್ತಾರೆ 45ಗೇನೋ. ಮತ್ತು ಅಲ್ಲಿಂದ ಲಾರಾ ಉಲ್ಫಾಟ್ ಅವರೊಂದು ಆ್ಯಂಗಲ್ ಎತ್ಕೊಂಡು ಹೋಗ್ತಾರೆ. ಮತ್ತು ಶಿಫಾಲಿ ವರ್ಮಾ ಔಟ್ ಹೋಗ್ತಾರೆ. ಅಲ್ಲಿಂದ ಜೆಮಿಮಾ ರೋಡ್ರಿಗ್ಸ್ ಅವರು ಬಂದು ಚೆನ್ನಾಗಿ ಫಿನಿಶಿಂಗ್ ಮಾಡಿಕೊಟ್ಟು ಹೋಗ್ತಾರೆ. ಒಟ್ಟಿನಲ್ಲಿ ಈ ಮ್ಯಾಚ್ನ ನೀರು ಕುಡ್ದಂಗೆ ಹೊಡೆದ್ರು ಅಂತಲೇ ಹೇಳ್ಬೋದು. ಇನ್ನು ಅಷ್ಟೊಂದು ಟಫ್ ಕಾಂಪಿಟೇಟ್ ಏನು ಕೊಡಲಿಲ್ಲ ಗುಜರಾತ್ ಜೈಂಟ್ಸ್ ಅವರು. ನನಗನ್ಸುತ್ತೆ ಈ ಸಲ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದರೆ RCBಗೆ ಸ್ವಲ್ಪ ಟಫ್ ಕಾಂಪಿಟೇಟ್ ಕೊಡ್ಬೋದಾ ಅಂತ ಅನಿಸುತ್ತೆ DC ಅವರು. ಎಲ್ಲೋ ಒಂದು ಕಡೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ ಬ್ಯಾಟಿಂಗ್ ಲೈನಪ್ಪು, ಮತ್ತು ಬೌಲಿಂಗ್ ಲೈನಪ್ ಅಷ್ಟೇ ಸಖತ್ತಾಗಿದೆ. ನಂದಿನಿ ಶರ್ಮಾ ಅವರು ಸಖತ್ ಹ್ಯಾಟ್ರಿಕ್ ಮೇಲೆ ಹ್ಯಾಟ್ರಿಕ್ ತೆಗಿತಾ ಇದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಸೌತ್ ಆಫ್ರಿಕಾ ಆಲ್ರೌಂಡರ್ ಅಂತ ಕಾಪ್ ಅವರು ಸಖತ್ತಾಗಿ ಬೋಲ್ ಬಿಡ್ತಾರೆ. ನೋಡೋಣ ಗೈಸ್, ಇದೇ ಬರೋಂಥ 5ನೇ ತಾರೀಕು ಇನ್ನು 2 ದಿವಸ ಇದೆ ಫೈನಲ್ ನೋಡೋದಕ್ಕೆ. ತುಂಬ ಎಕ್ಸೈಟ್ ಆಗಿದ್ದೀನಿ ಅಂತಲೇ ಹೇಳ್ಬೋದು. ಈ ಸಲ DC ಅವ್ರ ವಿರುದ್ಧ ಗೆದ್ದು RCB ಅವರು 2ನೇ ಸಲ ಕಪ್ ಹೊಡಿತಾರಾ, ಅಥವಾ DC ಅವರು ಮೊಟ್ಟ ಮೊದಲನೇ ಬಾರಿಗೆ WPLನ ಕಿರೀಟ ಎತ್ತೋದ್ರಲ್ಲಿ ಫಸ್ಟ್ನೇ ಸಲ ಚಾಂಪಿಯನ್ ಆಗ್ತಾರೆ ಅಂತ ಕಾದು ನೋಡೋಣ ಗೈಸ್. ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್. ಬಾಯ್.